ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದೊಂದು ವಾರದಿಂದ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸದ್ದು ಮಾಡ್ತಾ ಇರೋದು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇದೀಗ ನಗರದ ಪ್ರಮುಖ ಬೀದಿಗಳಲ್ಲಿ, ಅದರಲ್ಲೂ ಕೂಡ 2000 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಗಳಲ್ಲಿ ಅಕ್ರಮವಾಗಿ ಯಾರೆಲ್ಲ ಬೀದಿ ಬದಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೋ ಅಥವಾ ಅಕ್ರಮವಾಗಿ ಯಾರೆಲ್ಲ ತಮ್ಮ ಮನೆಗಳಿಗೆ ಬೇಕಾಗಿ ಪಾರ್ಕಿಂಗ್ ಲಾಟ್ಗಳನ್ನು ಮಾಡ್ಕೊಂಡಿದ್ದಾರೋ ಫುಟ್ಪಾತ್ನಲ್ಲಿ, ಕೆಲವು ಆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ತಮ್ಮ ಮೆಟ್ಟಿಲುಗಳನ್ನು ನೇರವಾಗಿ ಫುಟ್ಪಾತಿಗೆ ಇಳಿಸ್ಕೊಂಡು ನಿರ್ಮಾಣ ಮಾಡಿದ್ದಾರೆ. ಕೆಲವರು ಶೆಡ್ಡೆ ಹಾಕ್ಬಿಟ್ಟಿದ್ದಾರೆ. ಕೆಲವು ಕಿಡಿಗೇಡಿಗಳು ತಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಫುಟ್ಪಾತನ್ನು ತಮ್ಮ ಸ್ವಂತದ್ದು ಅನ್ನುವಂಥ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅವನ್ನೆಲ್ಲವನ್ನು ಕೂಡ ಕಳೆದ 6-7 ದಿನಗಳಿಂದ GB ಅಧಿಕಾರಿಗಳು 5 ನಗರ ಪಾಲಿಕೆಯ ವ್ಯಾಪ್ತಿಗಳಲ್ಲಿರುವಂಥ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಬಳಸಿಕೊಂಡು ತೆರವು ಮಾಡುವಂಥ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಈಗಾಗಲೇ ಕಳೆದ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ 300-350 ಕಿಲೋಮೀಟರ್ ಅಷ್ಟು ಉದ್ದದ ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ನಾವು ಕೆಲವು ವಿಡಿಯೋಸ್ಗಳನ್ನು ಕೂಡ ನೋಡಿದ್ವಿ ಈಗಾಗಲೇ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ. ಕೆಲವರು ಗೋಳಾಡ್ತಾ ಇದ್ದಾರೆ, ನಮ್ಮ ಮುಂದೆ ಏನು ಮಾಡಬೇಕು, ನಮಗೆ ಬೇರೆ ಗತಿ ಇಲ್ಲ ಅನ್ನುವಂಥದ್ದು. ಸೊ ಅದು ಕೂಡ ಭಾಳ ಅಂದರೆ ಮನಕಲಕುವಂಥ ಕೆಲವು ದೃಶ್ಯಗಳೆಲ್ಲವೂ ಕೂಡ ಪ್ರತಿದಿನ ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥ, ಸರ್ಕಾರ ಅಂತಂದರೆ GB ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಮತ್ತು GBA ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥದ್ದು, ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಹೀಗಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಈ ಕ್ರಮವನ್ನು ಜರುಗಿಸಲೇಬೇಕಾಗುತ್ತೆ, ನಮ್ಮ ಮುಂದೆ ಬೇರೆ ಆಯ್ಕೆಗಳಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಪ್ರತಿದಿನವೂ ಕೂಡ 5 ನಗರ ಪಾಲಿಕೆಗಳಲ್ಲಿ, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಮತ್ತು ಕೇಂದ್ರ, ಈ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಎನ್ಕ್ರೋಚ್ಮೆಂಟ್ ತೆರವು ಮಾಡುವಂಥ ಡ್ರೈವ್ ನಡೀತಾನೆ ಇದೆ. ಬುಲ್ಡೋಸರ್ಗಳ ಮೂಲಕ ಅತಿಕ್ರಮಣ ಮಾಡಿಕೊಂಡಿರುವಂಥ ಜಾಗಗಳನ್ನು ನೆಲಸಮ ಮಾಡಲಾಗ್ತಾ ಇದೆ. ಕೆಲವೊಂದು ಶೆಡ್ಗಳನ್ನು ಒಡೆದಾಕ್ತಾ ಇದ್ದಾರೆ. ಕೆಲವರು ಪರ್ಮನೆಂಟ್ ಆಗಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಗೂಡು ಕಟ್ಟಿದ ರೀತಿಯಲ್ಲಿರುವಂಥ ಅಂಗಡಿಗಳನ್ನು, ಪೆಟ್ಟಿ ಅಂಗಡಿಗಳನ್ನು ಪರ್ಮನೆಂಟಾಗಿ ಕಟ್ಕೊಂಡಿದ್ರು. ಅಂಥವೆಲ್ಲವನ್ನು ಕೂಡ ಪ್ರತಿದಿನ ಡ್ರೈವ್ ಮಾಡಿ ತೆರವನ್ನು ಮಾಡ್ತಾ ಇದೆ. ಸೊ ಈಗ ಕಾನೂನು ಹೋರಾಟ ಮಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಹೋರಾಟ ಚಳುವಳಿಯೆಲ್ಲ ಮಾಡಿ ನಮಗೆ ಸಾಕಾಗೋಗಿದೆ, ಹೀಗಾಗಿ ನಾವು ಕಾನೂನು ಹೋರಾಟ ಮಾಡೋದಲ್ಲದೆ ನಮ್ಮ ಮುಂದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮುಂದಾಗ್ತಾ ಇರುವಂಥದ್ದು. ಸೊ ಏನು ಮಾಡ್ತಿದ್ದಾರೆ ಅಂತಂದರೆ, ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕೋದಕ್ಕೆ ಈಗ ಬೀದಿ ಬದಿ ವ್ಯಾಪಾರಿಗಳ ಸಂಘ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಆ ಹೈಕೋರ್ಟ್ನಲ್ಲಿ ಇವರ ಪರಿಸ್ಥಿತಿ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶ ಏನಿದೆ, ಆ ಆದೇಶದ ಉಲ್ಲಂಘನೆ ಆಗಿದೆ GB ಅಧಿಕಾರಿಗಳಿಂದ ಅನ್ನುವಂಥ ಒಂದು ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮುಂದಾಗ್ತಾ ಇರುವಂಥದ್ದು. ಸೊ ಇದರಿಂದ ಈಗಾಗಲೇ ತೆರವಾಗಿರುವಂಥ ಜಾಗದಲ್ಲಿ ಮತ್ತೆ ಪುನರ್ಸ್ಥಾಪಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಅದು ಆಗದಿರೋ ಮಾತು ಸದ್ಯಕ್ಕೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಇರುವಂಥದ್ದು ತೆರವು ಮಾಡಿ ಅಂತಲ್ಲ, ಅವರನ್ನು ಫುಟ್ಪಾತ್ನಿಂದ ಪಾದಾಚಾರಿಗಳಿಗೆ ತೊಂದರೆ ಆಗದಂತೆ ವೆಂಡಿಂಗ್ ಝೋನ್ಗಳನ್ನು ನಿರ್ಮಾಣ ಮಾಡಿ ಆ ವೆಂಡಿಂಗ್ ಝೋನ್ಗಳಿಗೆ ಶಿಫ್ಟ್ ಮಾಡಿ ಸ್ಥಳಾಂತರಿಸಿ ಅಂತ ಹೇಳಿದೆಯೇ ಹೊರತು ನಮ್ಮನ್ನು ತೆರವು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಲಿಲ್ಲ ಅನ್ನುವಂಥ ಒಂದು ವಾದವನ್ನು ಬೀದಿ ಬದಿ ವ್ಯಾಪಾರಿಗಳು ಇದೀಗ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಬೀದಿ ಬದಿ ವ್ಯಾಪಾರಿಗಳು ಹೇಳುವಂಥ ಮಾತು ಕೂಡ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಅವ್ರ ಜೀವನ, ಅವರ ಕುಟುಂಬದ ಜೀವನ, ಅವರ ಕುಟುಂಬದ ಹಣಕಾಸಿನ ವ್ಯವಸ್ಥೆ ಎಲ್ಲವೂ ಕೂಡ ಅವರ ಈ ಒಂದು ವ್ಯಾಪಾರ ಅಥವಾ ಈ ಒಂದು ಬಿಸ್ನೆಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರಿಗೆ ಅಲ್ಲಿ ಬಿಸ್ನೆಸ್ ಇಲ್ಲ, ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ಅವರು ಆರ್ಥಿಕವಾಗಿ ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕ್ತಾರೆ. ಸೊ ಅದಕ್ಕೆ ಆಗಬಾರ್ದು. GB ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಹಾಗಾಗಿದ್ದರೆ ತಕ್ಷಣವೇ GB ಅಧಿಕಾರಿಗಳು ವೆಂಡಿಂಗ್ ಝೋನ್ಗಳನ್ನು ನಿರ್ಮಾಣ ಮಾಡಬೇಕು, ನಿರ್ಮಾಣ ಮಾಡಿ ಅವರನ್ನು ಬೀದಿ ಬದಿ ವ್ಯಾಪಾರಿಗಳನ್ನು ಆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆ ವ್ಯಾಪಾರ ವಹಿವಾಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಕೂಗು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ಸರ್ಕಾರ ಮತ್ತು GBAಯ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾಳ ದೊಡ್ಡ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಕೆಲವರು ಪರವಾಗಿ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಬಹುಪಾಲು ಜನರು ಸರ್ಕಾರದ ಈ ನಡೆಯನ್ನು ವಿರೋಧಿಸ್ತಾ ಇದ್ದಾರೆ. ಆದಷ್ಟು ಬೇಗ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಾಗಿ ಸಲ್ಲಿಸ್ತಾ ಇರುವಂಥದ್ದು. ಸೊ ಈಗ ಒಂದು ಹಂತಕ್ಕೆ ಇನ್ನು ಜುಲೈ 8ನೇ ತಾರೀಕು AITUC ಅನ್ನುವಂಥ ಒಂದು
ಸಂಘಟನೆ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದೆ ಫ್ರೀಡಂ ಪಾರ್ಕ್ನಲ್ಲಿ. ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಮುಂದಾಗಿದೆ. ಆದರೆ ಬೆಂಗಳೂರು ಬೀದಿ ಬದಿ ವ್ಯಾಪಾರಿಗಳ ಸಂಘ ಅನ್ನುವಂಥ ಒಂದು ಸಂಘಟನೆ ಇದೀಗ ಕೋರ್ಟ್ ಮೆಟ್ಲು ಏರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ರಿಟ್ ಅರ್ಜಿ ಆಗ್ತಾ ಇದೆ. ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಿದೆ, GB ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಒಂದು ಗ್ರೌಂಡ್ಸ್ ಮೇಲೆ ವಾದ ಮಂಡಿಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.